ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತಮ್ಮನೆಲ್ಲಲ್ಲಿ ಗೊತ್ತಾಗಿದೆ. ಇವತ್ತು ನನ್ನ ಲಾಸ್ಟ್ ಸೆಮ್ನ ಫಸ್ಟ್ ಡೇ, ಫೈನಲ್ ಇಯರ್ದು. ಸೊ ಡೇ ಹೆಂಗಿರುತ್ತೆ ಅಂತ ನೋಡೋಣ. ಕಾಲೇಜ್ ಲೈಫ್ ಮುಗಿತಾ ಬಂತು. ಸೊ ಫಸ್ಟ್ ಡೇ ವೈಟ್ ಕಲರ್ ಹಾಕೊಂಡಿದ್ದೀನಿ, ಯಾಕಂದರೆ ಲಾಸ್ಟ್ ಸೆಮ್ ಪೂರ್ತಿ ಶಾಂತ ರೀತಿಯಲ್ಲಿ ಇರಲಿ ಅಂತ. ಸೊ ನೋಡೋಣ ಶಾಂತ ರೀತಿಯಲ್ಲಿ ಇರುತ್ತಾ ಅಂತ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ಹಂಗೆ ಚೆನ್ನಾಗಿ ಹೋಗ್ಲಿ, ನಂದು ಕಾಲೇಜ್ ಲಾಸ್ಟ್ ಸೆಮ್ ಚೆನ್ನಾಗಿರಲಿ ಅಂತ. ಸೊ ನೋಡೋಣ ಕಾಲೇಜ್ ಡೇ ಇವತ್ತು ಹೆಂಗಿರುತ್ತೆ ಏನು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ನಮ್ಮ ಕಾಲೇಜ್ ಹೋಗೋಣ. ಏನು ಅನಿಸ್ತಿದೆ ಫಸ್ಟ್ ಡೇ ಕಾಲೇಜ್ ಲಾಸ್ಟ್ ಸೆಮ್? ಏನು ಅನಿಸ್ತಾ ಇಲ್ಲ, ಯಾರೋ ಕಾಲೇಜಿಗೆ ಬಂದಂಗೆ ಅನಿಸ್ತಾ ಇದೆ. ಏಯ್ ಇವಾಗ ಹೇಳು, ಇದೇ ಲಾಸ್ಟ್ ಸೆಮ್ ತಾನೇ, ಏನು ಹೆಂಗಿರ್ಬೇಕು ಅನ್ಕೊಂಡಿದ್ಯಾ ಈ ಸೆಮ್ಮಲ್ಲಿ? ಏನು ಹೆಂಗಿರ್ಬೇಕು ಅಂತ ಬರೋದು, ಓದೋದು, ಹೋಗೋದು. ಹೇಳ್ರಿ. ನನಗೆ ಫಸ್ಟ್ ಡೇ ಕಾಲೇಜು ನೆಮ್ಮದಿಯಾಗಿರ್ಬೇಕು ಈ ಸೆಮ್ ಅಂತ ಅನಿಸ್ತಿದೆ. ಮುಖದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಏನದು ನೆಮ್ಮದಿಯಾಗಿರ್ಬೇಕು, ಎಲ್ಲ ಶಾಂತ ರೀತಿಯಿಂದ ಇರಬೇಕು ಅಂತ ವೈಟ್ ಕಲರ್ ಹಾಕೊಂಡ್ಬಿಟ್ಟಿದ್ದೀನಿ. ನೋಡೋಣ ಚೆನ್ನಾಗಿರ್ಲಿ ಅಂತ. ಏನೋ ವೈಟ್ ಕಲರ್ ಹಾಕೊಂಡ್ಬಿಟ್ರೆ ಶಾಂತ ರೀತಿಯಿಂದ ಇರ್ತಾರೆ ಅಂತಾರೆ. ಹಾಗಾದ್ರೆ ಆಕಾಶ ಯಾವಾಗ ಬೆಳಿಗ್ಗೆ ಇರ್ತದಪ್ಪ, ಮೋಡಗಳೆಲ್ಲ ಬೆಳಿಗ್ಗೆ ಇರ್ತಾವೆ, ಮಳೆ ಯಾಕೆ ಬರ್ತದೆ, ಆಮೇಲೆ ಗುಡುಗು ಸಿಡ್ಲು ಯಾಕೆ ಬರ್ತದೆ, ಶಾಂತವಾಗಿ ಬೀಳ್ಬೇಕಲ್ಲ ಮಳೆ. ಮತ್ತೆ ಸರಿ, ಇವತ್ತು ನಮ್ಮ ಕಾಲೇಜ್ ಹೆಂಗಿರುತ್ತೆ ಅಂತ ತೋರ್ಸೋಣ. ಸ್ಟಾರ್ಟಿಂಗ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಅದು ಯಾರು ಬರಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರಿಗೂ ಏನಂತಂದರೆ ನೆಕ್ಸ್ಟ್ ಮಂಡೇಯಿಂದ ಹೋಗೋಣ, ಸೋಮವಾರ ಅನ್ನೋದು ಪ್ರತಿಯೊಬ್ಬರಿಗೂ. ನನಗೆ ಇವಾಗಿನ ಮಂಗಳವಾರ ಕಾಲೇಜ್ ಸ್ಟಾರ್ಟ್ ಆದರೂ ನೆಕ್ಸ್ಟ್ ಸೋಮವಾರ ನನ್ನ ಕಾಲೇಜ್ಗೆ ಹೋಗೋಣ ಅನ್ನೋದು ಎಲ್ಲರಿಗೂ ರೂಢಿ ಮಾತಾಗ್ಬಿಟ್ಟಿದೆ. ಹಂಗೆ ನಮ್ಮ ಕಾಲೇಜಲ್ಲೂ ಕೂಡ ಸೋಮವಾರದಿಂದ ಹೋಗೋಣ ಅಂದ್ಕೊಂಡು ಯಾರೂ ಬಂದಿರಲಿಲ್ಲ. ಇದು ಬಂದು ನನ್ನ ಬೆಂಚು, ಈ ಕ್ಲಾಸ್ ರೂಮ್ ಬಂತು ನಮ್ಮದು. ಸೊ ಜನಸಂಖ್ಯೆ ತುಂಬಾ ಕಮ್ಮಿ ಇತ್ತು, ನಾನು ತುಂಬ ಮುಂಚೆ ಹೋಗಿದ್ದೆ, ಸೊ ಯಾರೂ ಇರಲಿಲ್ಲ. ಆ್ಯಂಡ್ ಆಮೇಲೆ ನಮ್ಮ ಕಾಲೇಜಲ್ಲಿ ಒಂದು ಫಂಕ್ಷನ್ ಅರೇಂಜ್ಮೆಂಟ್ ಇತ್ತು, ಬರೀ ಹೆಣ್ಮಕ್ಳಿಗಂತಲೇ ಒಂದು ಫಂಕ್ಷನ್ ಇತ್ತು. ಸೊ ಇವಳು ಗೊತ್ತಿರುತ್ತೆ, ನನ್ನ ಫ್ರೆಂಡ್ ರಂಜಿತಾ. ಸೊ ಆ ಫಂಕ್ಷನ್ನ ನೋಡಿಕೊಂಡು ಮುಗಿಸ್ಕೊಂಡು ಇನ್ನೊಬ್ರು ಆಯ್ ಮಾಡಿದ್ರಲ್ಲ, ಹಂಗೆ ಅವರು ಇನ್ನೊಬ್ಬರು ಫ್ರೆಂಡು, ಅವ್ರ ನೇಮ್ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ಕಳ್ಳ ಇಲ್ಲಿರೋದು ಓದ್ಕೊಂಡು ಹೋಗ್ತಾ ಇದ್ದ. ಗೈಸ್ ಯಾರೂ ಬಂದಿರಲಿಲ್ಲ, ಯಾವುದೋ ಒಂದು ಫಂಕ್ಷನ್ ಮಾಡಿದ್ರು, ಹೋದ್ವಿ, ಫಂಕ್ಷನ್ ಮುಗಿಸ್ಕೊಂಡ್ವಿ, ಬಂದ್ವಿ. ಗೈಸ್ ಏನಾಯ್ತು ಗೊತ್ತಾ, ನಾವು ಬ್ಲಾಗ್ ಮಾಡಿರೋದು ಮರ್ತೋಗಿದ್ದೆ ನಾನು. ಆಮೇಲೆ ಹೋದ್ವಿ, ತಡಿಯಲ್ಲೇ ಸುಂದರ ಕುಷ್ಕ ತಿಂದ್ವಿ, ಆಮೇಲೆ ಐಸ್ ಕ್ರೀಮ್ ತಿಂದ್ವಿ. ಆಮೇಲೆ ನೆನ್ಸ್ಕೊತಾ ಇದ್ದೀನಿ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಇವಾಗ ಎಲ್ಲಿ ಅಂತ. ಯಾವಾಗಲೂ ಅದೇ ಮಾಡೋದು, ಡೈಲಿ ಲಾಗ್ ಮಾಡಬೇಕು ಅಂತ ಮಾಡ್ತಾಳೆ, ಆ ಟೈಮಿಗೆ ಮರ್ತೋಗ್ಬಿಡೋದು. ಹೆಂಗೆ ಗೊತ್ತಾ, ರಂಜಿತಾ ಬಂದಿದ್ಲು, ರಂಜಿತನ ಕಡೆ ಕಳಿಸಿ ನಾವಿವಾಗ ಹಿಂಗೆ ಹೋಗ್ತಾ ಇದ್ದೀವಿ ಬಸ್ ಹತ್ತಕ್ಕೆ. ಲಾಗಿಂಗ್ ಕತೆ ಯಾರೋ ಏನಂದರೆ ಇವಾಗ ಫೈನಲ್ ಇಯರು ಚೆನ್ನಾಗಿರ್ಲಿ ಅಂತೆಲ್ಲ ದೇವ್ರ ಹತ್ರ ಬೇಡ್ಕತ್ತಿದ್ದೀವಿ. ಅದಕ್ಕೆ ಐಸ್ ಕ್ರೀಮ್ ಎಲ್ಲ ತಿಂದಿದ್ದೀರಿ, ಅದಕ್ಕೆ ನೋಡೋಣ ಚೆನ್ನಾಗಿರ್ಲಿ ಅನ್ಬಿಟ್ಟು. ಹಂಗೆ ತಣ್ಣಗಿರುತ್ತಾ, ಇವಾಗ ಸಖತ್ ನಗಾಡಿದ್ದೀರಿ, ಹಂಗೆ ಇರಲಿ ಇಡೀ ಸೆಮ್ ಕೂಡ. ಸೊ ಕಂಟಿನ್ಯೂ ಮಾಡ್ತೀನಿ. ನಾನೀಗ ಮನೆಗೆ ಹೋಗ್ತಿದ್ದೀನಿ, ಟಾಟಾ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ಹೆಂಗಿತ್ತು ಅಂದರೆ ಬಿಸಿಲು ನೆನೆಸ್ಕೋಬೇಕು. ಯಪ್ಪ ಯಾವಾಗ ವಾಪಸ್ ಬರ್ತೀನೋ ಮನೆಗೆ ಅಂದ್ಕೊಂಡಿದ್ದೆ. ಸೊ ಬಂದು ಇವಾಗ ವಾಟರ್ ಮೆಲನ್ ತಿಂತಾಯಿದ್ದೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇದು ಆರ್ಟಿಸ್ಟು ಯುಗಾದಿ ಸ್ಪೆಷಲ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಅಲ್ಲ ಬಾಸ್, ಒಂದು ವಾರ ಆಯಿತು. ಆ ವ್ಲಾಗು 4 ನಿಮಿಷ ಆಗಿಬಿಟ್ಟಿದೆ, ವ್ಲಾಗ್ ಬಿಡೋಕ್ಕಾಗ್ತಿಲ್ಲ. ಅದಕ್ಕೆ ಇನ್ನೊಂದು ವ್ಲಾಗು ಇವತ್ತು ಕಂಟಿನ್ಯೂ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಮಾಡಿಬಿಟ್ಟು ಬಿಡೋಣ ಅಂತ ಇವಾಗ ಕಂಟಿನ್ಯೂ ಮಾಡ್ತೀನಿ. ಏನಂದರೆ ನಾನು ಗಬ್ಬಿ ಥರ ಬಂದಾಗ ಇವ್ನು ಚೆನ್ನಾಗಿ ಬಂದಿರ್ತಾನೆ ಡಬ್ಬ ನನ್ನ ಮಗ. ಅದೇ ನಮ್ಮ ಸ್ಪೆಷಲ್. ಹೊಸದಾಗಿ ವ್ಲಾಗ್ ನೋಡೋರಿಗೆ ಗೊತ್ತಿರಲ್ಲ, ಸೊ ಹೇಳ್ತಾ ಇದ್ದೀನಿ. ಇದು ನನ್ನ ಬೆಸ್ಟ್ ಫ್ರೆಂಡ್ ರೋಹನ್. ಏನಂದರೆ ಹೊಸದಾಗಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಇದು ಬಂದು ನಮ್ಮ ಕಾಲೇಜ್ನಲ್ಲಿ
ಮಧ್ಯದಲ್ಲಿ ಹಿಂಗೆ ಬುದ್ಧ ಸ್ಟ್ಯಾಚು ಇದೆ. ಇನ್ನು ಸ್ಟಾರ್ಟಿಂಗ್ ಡೇಸ್ ಅಂತ ಹೇಳ್ಬಿಟ್ಟು ಕಾಲೇಜಲ್ಲಿ ಇನ್ನೂ ಯಾರು ಬರ್ತಾ ಇರಲಿಲ್ಲ. ಇನ್ನೊಂದೇನೆಂದರೆ ಗ್ರೂಪಲ್ಲಿ ಮೆಮೋನು ಹಾಕ್ಬಿಟ್ಟಿದ್ರು, ಕಾಲೇಜ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿದೆ, ನೀವು ಬರ್ತಾ ಇಲ್ಲ, ಕಡ್ಡಾಯವಾಗಿ ಕಾಲೇಜ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಮೆಮೊ ಕೂಡ ಕಳಿಸಿದ್ರು. ರೋಹನ್ ಏನಂದರೆ ಮಾತಾಡ್ತಾನೆ ಇರ್ತಾನೆ, ಬಿಟ್ಟರೆ ಅವ್ನು ಸ್ಟಾಪೇ ಮಾಡಲ್ಲ. ಹಂಗೆ ನಾವು ಕ್ಯಾಮ್ರಾ ಇಟ್ಕೊಂಡು ಕೈ ನೋವಾಗಬೇಕು ಹೊರತು ಅವನೊಂದು ಸ್ಟಾಪ್ ಮಾಡಲ್ಲ. ಆಮೇಲೆ ಇನ್ನೂ ಕ್ಲಾಸ್ ತಗೊಂಡಿರ್ಲಿಲ್ವಲ್ಲ, ಟೀ ಕುಡ್ಕೊಂಬರೋಣ ಅಂತ ಹೋದೆ. ನನಗಂತೂ ಟೀ ಹುಚ್ಚು, ಆದರೆ ಯಾವಾಗಲೂ ಒಂದ್ಸಲ ಕುಡಿಬೇಕು ಅನ್ಸಿದ್ರೆ ಕುಡಿಲೇಬೇಕು, ಆ ಥರ ಬಿಸಿಲು ಇದ್ರೂ ಹೋಗಿ ಟೀ ಕುಡ್ದೆ. 500 ರೂಪಾಯಿಗೆ ಚೇಂಜ್ ಇಲ್ಲ ಅಂತವೇ, ಇವಾಗ ಚೇಂಜ್ ಕೊಡಬೇಕು, ನೋಡೋಣ. ನನಗೂ ಅಲ್ಲಿ 500 ರೂಪಾಯಿಗೆ ಚೇಂಜ್ ಕೊಟ್ಟರು. ಬಂದ್ವಿ, ಅಷ್ಟೊತ್ತಿಗೆ ನಮ್ಮ ಮ್ಯಾಮು ಕ್ಲಾಸ್ ತೊಗೊಂಡ್ರು. ಇವ್ರು ಗೊತ್ತಲ್ವಾ, ರಂಜಿತಾ. ಆಮೇಲೆ ಅಲ್ಲಿ ಬೇಕ್ರಿಗೆ ಹೋದಾಗಲೇ ಮಜ್ಜಿಗೆ ತೊಗೊಂಡಿಟ್ಕೊಂಡಿದ್ವಿ. ಸೊ ಬಿಸಿಲಲ್ವಾ, ನೀರು ಮಜ್ಜಿಗೆ ಅಂತೂ ಕುಡಿತಾನೇ ಇರ್ತೀವಿ. ಕ್ಲಾಸ್ ಮುಗೀತು, ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಊಟ ಮಾಡ್ಕೊಂಡು ಹೋಗೋದು ಅಷ್ಟೇ, ಏನಿಲ್ಲ. ಇವ್ರಿಗೆ ಕ್ಲಾಸ್ ತಗೊಂಡಿಲ್ಲ, ನಮಗೆ ಕ್ಲಾಸ್ ತಗೊಂಡ್ರು. ನಾವು ಕ್ಲಾಸ್ ತಗೊಂತಾರೆ ಅಂತ ಬಂದಿಲ್ಲ, ನಮಗೆ ಗೊತ್ತು ನಮ್ಮ ಟೀಚರ್ಸ್ ಎಷ್ಟು ಚೆನ್ನಾಗಿ ಕ್ಲಾಸ್ ತಗೋತಾರೆ ನಮ್ಗೆ ಯಾವಾಗ ಅಂತ. ಅದೇ ನಾವು ಫಾರ್ಮ್ ಕೊಡ್ತೀನಿ ಅಂದ್ರು, ಬಂದರೆ ಕೊಡೈತೋ ಅದನ್ನು ಸೋಮವಾರ ಕೊಡ್ತಾವೆ. ಸಾಕು ಬಿಟ್ರೆ ಇನ್ನೂ ಜಾಸ್ತಿ ಮಾತಾಡ್ತಾರೆ. ಆಮೇಲೆ ನಾವು ತಿನ್ನೋಣ ಅಂತ ಹೋದ್ವಿ. ಏನು ಗೊತ್ತಾ, ಯುಗಾದಿಯಾಗಿ ವರ್ಷದೊಡ್ಕಾದ್ಮೇಲೆ ನಮಗೆ ವೆಜ್ ತಿನ್ನಕ್ಕೆ ಸಖತ್ ಬೋರ್ ಆಗುತ್ತೆ. ಹಿಂಗೆ ಮಸಾಲೆ ಪದಾರ್ಥ ತಿಂತಾ ವೆಜ್ಜಿಗೆ ಹೋಗ್ಬೇಕು. ಸೊ ಕುಷ್ಕ ತಿಂದು ಆಮೇಲೆ ಆ ಬಿಸಿಲಿಗೆ ತಡ್ಕೊಳಕ್ಕೆ ಆಗಿಲ್ಲ, ನೀರು ಎಷ್ಟೇ ಕುಡಿದ್ರೂ ಸಮಾಧಾನ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಇದ್ವಿ. ಅಷ್ಟೊತ್ತಿಗೆ ಅಲ್ಲಿಗೆ ನಮ್ಮ ಫ್ರೆಂಡ್ಸ್ ಮನು ಮತ್ತು ರಂಜಿತಾ ಬಂದರು. ಅವರು ಬರ್ತಾ ಇದ್ರು, ಏನೋ ಕ್ಲಾಸಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ಬಂದರು, ಅಲ್ಲಿಗೆ ಹೋಗ್ಬಿಟ್ಟು ರೋಹನ್ ಐಸ್ ಕ್ರೀಮ್ ತಿಂದ, ನಾನು ಓರಿಯೋ ಜ್ಯೂಸು ಮತ್ತು ಏನೇನೋ ಹಂಗೆ ಕುಡ್ದೆ. ಎಲ್ಲದರಲ್ಲೂ ಸ್ವಲ್ಪ ಕುಡ್ದು ಇವಳನ್ನಂತೂ ಚೆನ್ನಾಗಿ ತಲೆ ತಿಂದ್ಬಿಟ್ಟು ಪಾಪ ಎಲ್ಲ ಒಬ್ಬಳೇ ತಿಂತಿದ್ದಾಳೆ ಅಂತ ಫುಲ್ ಆಡಿಸ್ಕೊಂಡೆ. ಅವಳಂತೂ ತಿನ್ನೋದೇ ಇಲ್ಲ, ತಿನ್ನೋದ್ರಲ್ಲಿ ಕಾಲು ಭಾಗ ತಿನ್ನೋದು ಡೌಟೇ, ಆ ಥರ ಕ್ಯಾರೆಕ್ಟ್ರು ಪಾಪ. ನಾನಂತೂ ತುಂಬ ಆಡಿಸ್ಕೊತಾ ಇದ್ದೆ, ಎಲ್ಲ ಒಬ್ಬಳೇ ತಿಂದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಏನಿಲ್ಲ, ಅಲ್ಲಿಂದ ತಿನ್ಕೊಂಡು ಬಸ್ ಹತ್ತೋಣ ಅಂತ ಹೋಗಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಬಸ್ ಬಂತು. ಇದು ಕರೆಂಟ್ ಬಸ್ಸು, ಚಾರ್ಜಿಂಗ್ ಬಸ್ ಬಂತು. ಅಲ್ಲಿಂದ ಬಸ್ ಇಳ್ಕೊಂಡು ಮನೆಗೆ ಬಂದು ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್, ಯುಗಾದಿ ಹಬ್ಬದ ಬ್ಲಾಗ್ ಜೊತೆಗೆ ವಾಪಸ್ ಬರ್ತೀನಿ. ಸೊ ನಾಳೆನೇ ವಾಪಸ್ ಬರ್ತೀನಿ, ಓಕೆನಾ? ವಿಡಿಯೋ ಇದೆ, ಅದನ್ನು ಅಪ್ಲೋಡ್ ಮಾಡಬೇಕಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಹೊಸ ಸಬ್ಸ್ಕ್ರೈಬರ್ಸಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾಯಿರಿ.